ನಮಸ್ತೆ ಎಲ್ಲರಿಗೂ. ಎಲ್ಲ ಹೆಂಗದಿರಿ? ಎಲ್ಲ ಆರಾಮದಿರಿ ಅಂತ ಅಂದ್ಕೊಂಡಿದ್ದೀನಿ. ಅವಲಕ್ಕಿ ಮತ್ತು ಬೆಲ್ಲನ ಬಳಸ್ಕೊಂಡು ಇವತ್ತೊಂದು ಸ್ವೀಟ್ನ ಮಾಡ್ತಾಯಿದ್ದೀನಿ. ನೋಡಿರಿ ಹೆಂಗೆ ಮಾಡೋದು ಅಂತ ನೋಡೋಣ ಬರ್ರಿ. ಕಡಾಯಿಗೆ ನಾನು ಒಂದು ಸ್ಪೂನ್ದಷ್ಟು ತುಪ್ಪನ ಹಾಕಿದ್ದೆ. ಆಮೇಲೆ ಈಗ ಗೋಡಂಬಿನ ಹಾಕಿ ಸ್ವಲ್ಪ ಕಂದು ಬಣ್ಣ ಬರೋ ತನಕ ಹುರಿದೀನಿ. ನೋಡಿರಿ ಹುರಿದಿರೋಂಥ ಗೋಡಂಬಿನ ನಾನು ಇವಾಗ ಎತ್ತಿ ಇಟ್ಕೋತಾ ಇದ್ದೀನಿ. ಆಮೇಲೆ ಮತ್ತೇನಪ್ಪ ಅಂದ್ರೆ ಬಾದಾಮಿನೂ ಸ್ವಲ್ಪ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅವನ್ನೂ ನಾನು ಕಂದು ಬಣ್ಣ ಬರೋ ತನಕ ಹುರಿದು ಎತ್ತಿಟ್ಕೋತಾ ಇದ್ದೀನಿ. ನೋಡಿರಿ ಇದ್ರ ಜೊತೆಗೇ ನಾನು ಒಣ ದ್ರಾಕ್ಷಿನ ತೊಗೊಂಡಿದ್ದೆ. ಅದೇ ತುಪ್ಪದಲ್ಲಿ ಈಗ ಒಣ ದ್ರಾಕ್ಷಿನೂ ಸ್ವಲ್ಪ ನಾನು ಫ್ರೈ ಮಾಡ್ಕೊಂಡು ಬಿಡ್ತೀನಿ. ನೋಡಿರಿ ಇವೇನು ಟೈಮ್ ಹಿಡಿದಿಲ್ಲ, ಭಾಳ ಜಲ್ದಿ ಆಗ್ತಾವೆ, ಹುರಿತಾವು ಅಂದ್ರೆ ಫ್ರೈ ಆಗ್ತಾವೆ ದ್ರಾಕ್ಷಿ. ಈಗ ನೋಡಿರಿ ಅವ್ರನ್ನೂ ನಾನು ಎತ್ತಿ ಇಟ್ಕೊಂಡು ಬಿಡ್ತೀನಿ. ಅದೇ ಕಡೆಗೆ ಒಂದು ಬಸ್ಲಟ್ಟು ನಾನು ಅವಲಕ್ಕಿನ ತೊಗೊಂಡಿದ್ದೆ. ಅವಲಕ್ಕಿನ ಹಾಕಿ ಹುರಿಲಾಕತ್ತೀನಿ. ನೋಡಿರಿ ಬೇಕಿದ್ರೆ ಇನ್ನೊಂದು ಸ್ವಲ್ಪ ತುಪ್ಪ ಹಾಕಿನೂ ನಾವು ಹುರ್ಕೋಬೋದು, ಇಲ್ಲ ಅಂದ್ರೂ ನಡೀತೈತಿ. ಇವನು ಸ್ವಲ್ಪ ಕಂದು ಬಣ್ಣ ಬರೋವರೆಗೂ ನಾವು ಹುರ್ಕೋಬೇಕಾಗುತ್ತಾ. ಮತ್ತು ಆಮೇಲಿಂದ ಅವಲಕ್ಕಿ ಹಳ್ಳದವ್ರ ಥರ ಆಗುತ್ತಲ್ಲ, ಆಗ ನಾವು ತೆಗಿಬೇಕಾಗುತ್ತಾ. ಈಗ ನೋಡಿರಿ ಕಲರ್ ಚೇಂಜ್ ಆಗ್ಯಾವ ಸ್ವಲ್ಪ. ಇವನ್ನ ಇನ್ನೊಂದು ಸ್ವಲ್ಪ ನಾವು ಹಾಗೆ ತಿರುಬೇಡಿ ಎತ್ತಿಟ್ಕೊಂಡ್ಬಿಟ್ರೆ ಮುಗೀತು. ನೋಡಿರಿ ಭಾಳ ಹುರಿದು ಬೇಡ, ಭಾಳ ಕಡಿಮೆ ಹುರಿದೂ ಬೇಡ. ಹಂಗೆ ಮಾಡಿ ಇಷ್ಟು ಹುರಿದ್ರೆ ಸಾಕು. ನೋಡಿರಿ ಅವಲಕ್ಕಿ ನೋಡ್ತಾ ಇದ್ದೀರಲ್ಲ ಅಳ್ದಂಗೆ ಆಗ್ಯಾವು, ತೆಗೆದ್ಬಿಡೋಣ ಈಗ ನಾನು ಒಂದು ಬೊಗಣಿನ ತೊಗೊಂಡಿನಿ, ಗ್ಯಾಸ್ ಮ್ಯಾಗ ಇಟ್ಟಿನಿ. ಅದಕ್ಕೆ ಒಂದು ಗ್ಲಾಸ್ ಅಷ್ಟು ನೀರು ಹಾಕ್ಲಾಕತ್ತೀನಿ ರೀ. ಯಾಕಂದ್ರೆ ಅವಲಕ್ಕಿ ನಾನು ಒಂದೇ ಕಪ್ ತೊಗೊಂಡಿನಿ, ಅದ್ರ ಸಂಬಂಧಾಗಿ ಒಂದೇ ಗ್ಲಾಸ್ ನೀರು ಸಾಕು. ಅದಕ್ಕೆ ಒಂದು ಅರ್ಧ ಕಪ್ಪಷ್ಟು ಬೆಲ್ಲನ ತೊಗೊಂಡಿದ್ದೆ ನಾನು. ಬೆಲ್ಲದ ಪುಡಿ ಸೇರಿಸ್ಕೊಳಕತ್ತೀನಿ. ನೋಡಿರಿ ಅದನ್ನು ಹಾಕಿ ಸ್ವಲ್ಪ ನಾವು ಬೆಲ್ಲ ಕರಗಿಯೋತನ ನಾವು ಎಣ್ಣೆ ಹಾಕಿ ತಿರುವಾಡ್ಬೇಕಾಗುತ್ತೆ. ನೋಡಿರಿ ಈಗ ಬೆಲ್ಲದ ನೀರೆಲ್ಲ ರೆಡಿ ಆಗಿತ್ತು. ನೋಡಿರಿ ಈ ಥರ ಇವು ಬೆಲ್ಲದಲ್ಲಿ ಹಳ್ಳೆಲ್ಲ ಇರ್ತೈತಿ. ಹಾಗಾಗಿ ನಾನು ಇದನ್ನೆಲ್ಲ ಸೋಸಿಸ್ಕೊಂಡ್ಬಿಡ್ತೀನಿ. ಬೆಲ್ಲದ ನೀರನ್ನೆಲ್ಲ ಸೋಸಿ ನಾವು ಕಡೆಗಿಟ್ಟು ಆಮೇಲಿಂದ ಏನು ಮಾಡ್ತೀನಿ ನೋಡಿರಿ, ಈಗ ಅದೇ ಕಡಾಯಿನ ಗ್ಯಾಸ್ ಮ್ಯಾಗಿಟ್ಟು ಏನು ಸೋದಿಸಿರ್ತೀವಲ್ಲ ಬೆಲ್ಲದ ನೀರನ್ನು ತಂದು ಆ ಕಡಾಯಿಗೆ ಸೇರಿಸ್ಕೊಂಡು ಬಿಡ್ತೀನಿ. ನೀರು ಜಾಸ್ತಿ ಹಾಕೋದು ಬೇಡ್ರಿ, ನಾನು ಅವಲಕ್ಕಿ ಕಡಿಮೆ ತೊಗೊಂಡಿನಿ, ಅದ್ರ ಸಂಬಂಧಾಗಿ ಈಗ ನೀರು ಹೊಯ್ದಾಡೋ ತನಕ ನಾವು ಬಿಡಬೇಕಾಗುತ್ತೆ. ನೋಡಿದ್ರಲ್ಲ ನೀರೆಲ್ಲ ಕುದಿ ಬರ್ತಾ ಇತ್ತು. ಕುದಿಯೋ ನೀರಿಗೆ ತಂದು ಅವಲಕ್ಕಿನ ನಾವು ಸೇರಿಸ್ಕೊಂಡು ಬಿಡೋಣ ರೀ. ಇವು ಒಂದು ಸ್ವಲ್ಪ ಹೊತ್ತು ಕುದಿಲಾಕ ನಾವು ಬಿಡಬೇಕಾಗುತ್ತೆ ರೀ. ಭಾಳ ಅಂದ್ರೆ ಭಾಳ ಜಲ್ದಿ ಕುದೀತಾವು. ಯಾಕಂದ್ರೆ ಮೊದಲೇ ತುಪ್ಪ ಹಾಕಿ ನಾವೆಲ್ಲನೂ ಹುರಿದು ಬಿಟ್ಟಿರ್ತೀವಲ್ಲ, ಹಾಗಾಗಿ ಲೇಟ್ ಆಗೋದಿಲ್ಲ, ಜಲ್ದಿ ಕುದೀತಾವು. ಹಾಗೆ ಸ್ವಲ್ಪ ನಾನು ತಿರುವಾಡ್ಕೊತ ಇದ್ದೆ. ನೋಡಿರಿ ಈ ಥರ ಕುದಿಬೇಕಾವು. ಸ್ವಲ್ಪ ಹೊತ್ತು ನಾವು ಮುಚ್ಚಿಬಿಟ್ರು ನಡೀತದ, ಇಲ್ಲ ಹಾಗೆ ಕುದಿಸಿದ್ರೂ ನಡೀತದ. ಈಗ ನೋಡಿರಿ ಕುದೀತಾ ಐತಿ ಈ ಥರ. ಇದನ್ನು ಅವಲಕ್ಕಿ ಒಳಗೆ ಮಾಡೀವಿ ಅಂಥೇಳಿ ಯಾರಿಗೂ ಗೊತ್ತಾಗೋದಿಲ್ಲ ರೀ, ಅಷ್ಟು ಚೆಂದ ಆಗುತ್ತೆ ಇದು ಸ್ವೀಟ. ಆಮೇಲೆ ಅರ್ಧ ರೆಡಿ ಆಗಿತ್ತು. ನೋಡಿರಿ ಈ ಥರ ಇನ್ನೊಂದು ಸ್ವಲ್ಪ ನೀರು ಉಳಿದಿತ್ತು, ಬೇಕಂತಲೇ ನಾನು ತೆಗೆದೆ. ಪೂರ್ತಿ ಕುದಿಸೋದು ಬೇಡ. ಆಮೇಲಿಂದ ನಾವು ಬಾದಾಮ್ ಗೋಡಂಬಿ ಹಾಕಿದಾಗ ಇನ್ನೊಂದು ಸ್ವಲ್ಪ ಕುದಿಬೇಕಾಗುತ್ತಲ್ಲ, ಅವನು ಮೆತ್ತಗಾಗಬೇಕಲ್ಲ, ಅದ್ರ ಸಂಬಂಧಾಗಿ ನಾನು ನೀರಿರಲಿ ಅಂತ ಬಿಟ್ಟೆ. ಈಗ ಏನೆಲ್ಲ ಹುರಿದಿಟ್ಟಿದ್ವಲ್ಲ ನಾವು ಬಾದಾಮ್ ಗೋಡಂಬಿ, ಅದನ್ನು ತಂದು ಇದಕ್ಕೆ ನಾನು ಸೇರಿಸ್ಕೊತಾ ಇದ್ದೀನಿ. ನೋಡಿರಿ ಆಮೇಲಿಂದ ಏಲಕ್ಕಿನ ಜಜ್ಜಿ ಇಟ್ಟಿದ್ದೆ ನಾನು, 2 ಏಲಕ್ಕಿನ ಸೇರಿಸ್ಕೊತಾ ಇದ್ದೀನಿ. ನೋಡಿರಿ ಸ್ವಲ್ಪ ಗಸಗಸೆನ ಸೇರಿಸ್ಕೊತಾ ಇದ್ದೀನಿ ನಾನು. ಆಮೇಲಿಂದ ನೋಡಿರಿ ಇಷ್ಟು ನಾವು ತಿರುವಾಡ್ಕೊಂಡ್ಬಿಡೋನು ಹಾಕಿಬಿಟ್ಟು. ಆಮೇಲೆ ನಾನು ಇನ್ನೊಂದು ಸೇರಿಸ್ತೀನಿ ನಾನು, ಅದು ಏನಂತ ಹೇಳ್ರಿ ನೋಡಿರಿ ಮುಂದೆ ತೋರಿಸ್ತೀನಿ ನಾನು. ಈ ನೀರನ್ನು ಎಲ್ಲ ಹೋಗ್ಬಿಡುತ್ತೆ ಅದು, ಯಾಕಂದರೆ ಇವೆಲ್ಲ ಕುದ್ದ ಮೇಲತ್ತ ಫುಲ್ ಗಟ್ಟಿಯಾಗಿ ಬರುತ್ತೆ. ನೋಡಿರಿ ಈ ಥರ ಕುದೀತಾ ಇತ್ತು. ಸ್ವಲ್ಪ ನಾನು ಜಾಕಾಯಿನ ಜಜ್ಜಿ ಇಟ್ಟಿದ್ದೆ. ನಾವು ಯಾವುದೇ ಸ್ವೀಟ್ ಮಾಡಿದ್ರೂ ಜಾಕಾಯಿ ಸೇರಿಸ್ತೀವಿ, ನಿಮ್ಮ ಇಷ್ಟ ಅದು ಜಾಕಾಯಿ ಸೇರಿಸ್ಬೇಕು ಬೇಡ ಅಂತ. ಈಗ ನೋಡಿರಿ ಇಷ್ಟೆಲ್ಲ ಸ್ವೀಟ್ ರೆಡಿ ಆಯಿತು. ಈ ಥರ ಬಂದಿತ್ತು ನೋಡಿರಿ. ಶುಕ್ರವಾರ ದಿವಸ ಎಲ್ಲ ಹೆಣ್ಮಕ್ಳು ಫುಲ್ ಬ್ಯುಸಿ ಇರ್ತಾರೆ. ಮುಂಜಾನೆ ಎದ್ದ ಕೂಡಲೇ ಟೈಮ್ ಇರಲ್ಲ, ಪೂಜೆ ಮಾಡ್ತಿರ್ತಾರಲ್ಲ, ಆ ಟೈಮಿಗೆ ಏನು ಪ್ರಸಾದ ಮಾಡಬೇಕು, ನೈವೇದ್ಯಕ್ಕೆ ಏನು ಮಾಡಬೇಕು ಅಂದಾಗ ಭಾಳ ಜಲ್ದಿ 5 ನಿಮಿಷನ್ಯಾಗ ಈ ಸ್ವೀಟನ್ನು ಅವಲಕ್ಕಿ ರೆಸಿಪಿನ ಮಾಡಿಕೊಡ್ರಿ. ಕಡಿಮೆ ಟೈಮ್ದಾಗ ಆಗ್ತೈತಿ, ತಿನ್ನೋಕ್ಕೂ ಆಗ್ತೈತಿ, ನೈವೇದ್ಯಕ್ಕೂ ಆಗ್ತೈತಿ. ನೋಡಿರಿ ಇದು ನೋಡಿದ್ರಲ್ಲ ಪೂರ್ತಿ ರೆಡಿ ಆಗೈತಿ. ಇವಾಗ ನಾನು ಇನ್ನೊಂದು ಸ್ವಲ್ಪ ಜಾಕಾಯಿ ಎಲ್ಲ ಹಾಕಿದ್ದೆ ಅಂತ ಎಲ್ಲನೂ ಮಿಕ್ಸ್ ಮಾಡ್ತಿದ್ದೆ. ಅದು ಒಂದು ಘಮ ಬರುತ್ತೆ ಜಾಕಾಯಿ ಹಾಕಿದ ಮೇಲೆ ಅಂಥೇಳಿ ಮಿಕ್ಸ್ ಮಾಡ್ತಿದ್ದೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂದ್ರೆ ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಇದೇ ಥರ ಹೊಸ ರೆಸಿಪಿಯೊಂದಿಗೆ ಬರ್ತೀನಿ. ಹೋಗಿ ಬರಲಾ?